ಓಕೆ, ಈಗಾಗಲೇ ನೀಟ್ ವಿಚಾರ, ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ನೆಪವಾಗಿಟ್ಕೊಂಡು ದೇಶದಾದ್ಯಂತ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಬಹಳಷ್ಟು 22 ಜನ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆತ್ಮಹತ್ಯೆಗೀಡಾಗಿದ್ದರು. ಹೀಗಾಗಿ ಇದನ್ನು ಪ್ರಶ್ನೆ ಮಾಡುವ, ಇದನ್ನು ಖಂಡಿಸುವಂಥ ಒಂದು ಔದಾರ್ಯ ಆಗಬೇಕಾಗಿತ್ತು, ಕೆಲಸ ಆಗಬೇಕಾಗಿತ್ತು. ಹೀಗಾಗಿ ಆ ಒಂದು ಪ್ರತಿಭಟನೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ ಅಧಿವೇಶನದಲ್ಲೂ ನೀಟ್ ಅಕ್ರಮ ಈಗ ಕೋಲಾಹಲ ಎಬ್ಬಿಸಿದೆ. ಲೋಕಸಭೆಯಲ್ಲೂ ವಿಪಕ್ಷಗಳಿಂದ ಭಾರೀ ಪ್ರತಿಭಟನೆ ನಡೀತಾ ಇದೆ. ಮೂರನೇ ದಿನವೂ ಉಭಯ ಸದನಗಳಲ್ಲಿ ಭಾರೀ ಗದ್ದಲ ಉದ್ಭವಿಸಿದೆ. ಅಖಿಲೇಶ್ ಯಾದವ್ ಅವರಿಂದ ಮೋದಿ ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಪ್ರಧಾನ್ ರಾಜೀನಾಮೆ ಯಾಕೆ ಪಡಿತಾ ಇಲ್ಲ ಪ್ರಧಾನಿ ಮೋದಿ? ವೆರಿ ಫೇರ್ ಕ್ವಶನ್. ಇದನ್ನು ಯಾರು ಅಲ್ಗಳೆಯೋ ಹಾಗಿಲ್ಲ. ಮೋದಿ ಶಾ ರಹಸ್ಯಗಳು ಪ್ರಧಾನಿಗೆ ಗೊತ್ತಿವೆ ಅಂತಾನಾ ಅನ್ನೋದು ಎದುರಾಳಿಗಳ ಪ್ರಶ್ನೆ. ಗಂಭೀರ ಆರೋಪ ಮಾಡಿದ ಅಖಿಲೇಶ್ ಯಾದವ್ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ನಿಜಕ್ಕೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ನಿಜವಾದ ಪ್ರಾಮಾಣಿಕ ವಿದ್ಯಾರ್ಥಿಗಳ ಮೇಲೆ ಈ ಲಾಠಿ ಚಾರ್ಜ್ ಮಾಡಿರೋದು ಯಾರು ಕೂಡ ಸಹಿಸೋಕೆ ಸಾಧ್ಯ ಇಲ್ಲ. ಸಂಸತ್ ಅಧಿವೇಶನದಲ್ಲೂ ನೀಟ್ ಅಕ್ರಮ ಕೋಲಾಹಲ ಈಗ ದೊಡ್ಡ ಮಟ್ಟದಲ್ಲಿದೆ. ಲೋಕಸಭೆಯಲ್ಲೂ ವಿಪಕ್ಷಗಳಿಂದ ಭಾರೀ ಪ್ರತಿಭಟನೆ ನಡೀತಾ ಇದೆ. ಮೂರನೇ ದಿನವೂ ಉಭಯ ಸದನಗಳಲ್ಲಿ ಭಾರೀ ಗದ್ದಲ ಕೋಲಾಹಲ ದೊಡ್ಡ ಮಟ್ಟದಲ್ಲಿದೆ. ಅಖಿಲೇಶ್ ಯಾದವ್ ಅವರಿಂದ ಮೋದಿ ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದರೆ, ಐ ರಿಪೀಟ್, ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಪಡೆಯೋಕೆ ನಿಮ್ಗೇನು ದಾಡಿ ಅನ್ನೋದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ. ಇದನ್ನು ನಾನು ಕೂಡ ಸಾರಾಸಗಟಾಗಿ ಕೇಳ್ತಾ ಇದ್ದೀನಿ. ಅಲ್ಲ ರೀ, ಇಷ್ಟೊಂದು ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ. ವಾಟ್ ಈಸ್ ಸ್ಟಾಪಿಂಗ್ ಯು? ವೈ ದ ಹೆಲ್ ಯು ಆರ್ ನಾಟ್ ಟೇಕಿಂಗ್ ದ ರೆಸಿಗ್ನೇಷನ್ ಫ್ರಮ್ ಧರ್ಮೇಂದ್ರ ಪ್ರಧಾನ್? ಏನು ಕಾರಣ? ನಿಮ್ದೇನಾದರೂ ಹುಳುಕುಗಳಿದ್ದಾವ, ಲೋಪದೋಷಗಳಿದ್ದಾವ ಅಂತ ಜನಸಾಮಾನ್ಯರು ಕೇಳುವ ಹಾಗೆ ಇವತ್ತು ಸಂಸತ್ನಲ್ಲೂ ಕೂಡ ಎದುರಾಳಿ ಪಕ್ಷದವ್ರು ಕೇಳ್ತಾ ಇದ್ದಾರೆ, ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ. ತಪ್ಪೇನಿದೆ? ಈ ವಿಚಾರ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ. ಯಾವುದಂದ್ರೂ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಅದನ್ನು ಪ್ರಶಂಸಿಸೋಣ. ಅನಾಹುತ ನಡೀತಾ ಇದೆ, ನಿಮ್ಮ ಬೇಜವಾಬ್ದಾರಿತನದಿಂದನೇ ಅನಾಹುತ ನಡೀತಾ ಇದೆ ಅಂತ ಹೇಳಿದಾಗ ಅದನ್ನು ಟೀಕೆ ಮಾಡೋಣ, ಖಂಡಿಸೋಣ, ಅಧಿಕಾರಯುತವಾಗಿ ಪ್ರಶ್ನೆ ಮಾಡೋಣ. ನೋಡ್ರಿ, ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ವಿಚಾರ ಈಗ ನಿನ್ನೆ ಮೊನ್ನೆದಾ? ಅವರು ಮಂತ್ರಿ ಆದಾಗಲಿಂದ ಈ ಲೀಕ್ ಆಗ್ತಾನೇ ಇದೆಯಲ್ಲ. ಯಾಕಿದು ಲೀಕ್? ಲೋಕ ಎಲ್ಲ ಲೀಕ್ ಆಗ್ತದೆ. ಆದರೂ ನೀವು ಸುಮ್ಮನೆ ಇದ್ದೀರಲ್ಲ. ಅವ್ರನ್ನ ಧರ್ಮೇಂದ್ರ ಪ್ರಧಾನ್ ಅವ್ರನ್ನಲ್ಲ, ಪ್ರಧಾನಿಗಳನ್ನು ಪ್ರಶ್ನೆ ಮಾಡಬೇಕಾಗತ್ತೆ ನಾವು. ಅಲ್ರಿ, ಮನೆಯಲ್ಲಿ ಮಕ್ಕಳು ಪ್ರಾಬ್ಲಮ್ ಮಾಡಿದರೆ ಯಾರಿಗೆ ಬೈತಾರೆ? ಯಜಮಾನರಿಗೆ ಬೈಯೋದು. ನೀವು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ನಿಮ್ಮ ನಡವಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಧಾನಿಗಳೇ. ಅದು ಗೃಹ ಸಚಿವರಾಗಿರ್ಬೋದು, ಪ್ರಧಾನಿಗಳಾಗಿರ್ಬೋದು. ಅದಕ್ಕೋಸ್ಕರ ಎದುರಾಳಿಗಳಿಗೆ ನೀವು ಆಹಾರ ಆಗಬಾರ್ದು ಅಂತ ಇದ್ದರೆ ಎದುರಾಳಿಗಳ ಪ್ರಶ್ನೆಗೆ ಬೇಗ ಉತ್ತರ ಕೊಡಿ. ಜನಸಾಮಾನ್ಯರು ಇಷ್ಟಪಡೋ ಹಾಗೆ ನಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ನಿಮ್ಮದೇ ಆದಂಥ ಧಾಟಿಲಿ ಏನೋ ಬರೀ ಸ್ಟ್ರಾಟಜಿಗಳನ್ನೇ ಮಾಡ್ತಾ ಇರೋದು. ಅಲ್ಲಿ ಬೇರೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇರೋರು ಅವರು ಅರ್ಹ ಪ್ರೊಟೆಸ್ಟೆಂಟ್ಸ್ ಅಲ್ಲ, ಪ್ರತಿಭಟನಾಕಾರರೆಲ್ಲ ಅವರೆಲ್ಲ ಡಿಸರ್ವ್ಡ್ ಅಲ್ಲ ಅಂತ ಏನಾದರೂ ನೀವು ಹೇಳೋಕ್ಕೆ ಹೋದರೆ ರಾಜಕಾರಣ ಇದ್ದೇ ಇರುತ್ತೆ, ಎಲ್ಲದರಲ್ಲೂ ನಡೆಯುತ್ತೆ. ಅದು ಗ್ರಾಮ ಪಂಚಾಯತಿ ಎಲೆಕ್ಷನಿಂದ ಹಿಡಿದು ರಾಷ್ಟ್ರಪತಿ ಎಲೆಕ್ಷನ್ವರೆಗೂ ಕೂಡ ಹಂಗೆ ಇದ್ದೇ ಇರುತ್ತೆ ಅಲ್ವಾ? ಎಸ್, ಲೋಕಸಭೆ ರಾಜ್ಯಸಭೆ ಕಲಾಪ ಮತ್ತೆ ಮುಂದೂಡಿಕೆ ಆಗಿದೆ. ಇನ್ನೇನಾಗುತ್ತೆ, ಮುಂದೂಡಿಕೆ ಆಗೇ ಆಗುತ್ತೆ. ಗದ್ದಲ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸೆಷನ್ ಪೋಸ್ಟ್ಪೋನ್ ಆಗಿದೆ. ಮತ್ತೊಂದು ಕಡೆ ಸಂಸತ್ ಆವರಣದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅನ್ನೋ ನ್ಯೂಸ್ ಇದೆ. ಕಪ್ಪು ಬಟ್ಟೆ ಧರಿಸಿಕೊಂಡು ಕಾಂಗ್ರೆಸ್ ತನ್ನ ಪ್ರೊಟೆಸ್ಟ್ ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ದಾವೆ. ರಾಜೀನಾಮೆ ನೀಡೋವರೆಗೂ ಕೂಡ ಪ್ರತಿಭಟನೆ ಕೈ ಬಿಡಲ್ಲ ಅನ್ನೋದು ಅವರ ನಿರ್ಧಾರ ಆದಂತೆ ಕಾಣ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ 3ನೇ ದಿನವೂ ಕೂಡ ವಿಪಕ್ಷಗಳ ಪ್ರತಿಭಟನೆ ಮುಂದುವರೆದಿದೆ, ಜೋರಾಗಿದೆ. ಕೇಂದ್ರದಿಂದ ವಿದ್ಯಾರ್ಥಿಗಳನ್ನು ಹೆದರಿಸುವ ಕೆಲಸ ನಡೀತಾ ಇದೆ ಅನ್ನುವ ದೊಡ್ಡ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ಗವರ್ಮೆಂಟ್ ವಿರುದ್ಧ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಇಷ್ಟೇ ಪ್ರಶ್ನೆ, ನೀವು ಧರ್ಮೇಂದ್ರ ಪ್ರಧಾನ್ ಅವರನ್ನು ಮುಂದೆ ಕೈ ಬಿಡ್ಬೋದು ಕ್ಯಾಬಿನೆಟ್ನಿಂದ.
ಆದರೆ ಅದಲ್ಲ ಪ್ರಶ್ನೆ. ಆದರೆ ನೀವು ಹ್ಯಾಕೆ ಕೈ ಬಿಡ್ತೀರಿ, ನಿಮ್ಮ ಮನೋಧೋರಣೆ ಏನು, ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ, ಯಾಕೆ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಅನ್ನೋದು, ಯಾಕೆ ನಿಮ್ಗೆ ಕಾಳಜಿ ಇಲ್ವಾ? ಕೇಂದ್ರ ಸರ್ಕಾರ ಅಂತ ಹೇಳಿದರೆ ಡೋಂಟ್ ಯು ಹ್ಯಾವ್ ದ ಕನ್ಸರ್ನ್? ದೇಶ ಅಂದರೆ ಏನ್ರಿ? ದೇಶಭಕ್ತಿ ಬಗ್ಗೆ ಮಾತನಾಡ್ತಿರಲ್ಲ. ಇಲ್ಲಿಯ ವಿದ್ಯಾರ್ಥಿಗಳು ದೇಶ ಅಲ್ವಾ? ನಮ್ಮ ರೈತರು ದೇಶ ಅಲ್ವಾ? ಪ್ರತಿಯೊಬ್ಬ ನಾಗರಿಕನೂ ಕೂಡ, ಪ್ರತಿಯೊಂದು ಜೀವಿಯೂ ಕೂಡ ನಮ್ಮ ದೇಶ ರೀ. ನಮ್ಮ ಉದ್ದೇಶ ಚೆನ್ನಾಗಿದ್ದರೆ ನಮ್ಮ ದೇಶ ಏನು ಅನ್ನೋದು ಅರ್ಥ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ನಿಮ್ಮದೇ ಏನೋ ಒಂದು ಸಿದ್ಧಾಂತ ಮಾಡ್ಕೊಂಡ್ಬಿಟ್ರೆ, ದೇಶಭಕ್ತಿ ಅನ್ನುವ ಉನ್ಮಾದ ಅದು ಆರೋಗ್ಯಕರವಾಗಿರಬೇಕು. ದೇಶಭಕ್ತಿ ಅನ್ನುವ ಪ್ರೇಮ ಅದು ಎಲ್ಲರಲ್ಲೂ ಕೂಡ ಸಾಮರಸ್ಯವನ್ನು ಹರಡುವಂತಿರಬೇಕು. ನೀವು ಟಾರ್ಗೆಟ್ ರಾಜಕಾರಣವನ್ನು ಮಾಡಿದರೆ, ಸೆಲೆಕ್ಟೆಡ್ ಪೊಲಿಟಿಕಲ್ ಸ್ಟ್ಯಾಂಡರ್ಡ್ನ ನೀವು ತೆಗೆದುಕೊಂಡು ಬಂದರೆ ಅದು ಸ್ಟ್ಯಾಂಡರ್ಡ್ ಆಗಿರೋದಿಲ್ಲ, ಅದು ಆದರ್ಶವಾಗಿರೋದಿಲ್ಲ. ಪಾಠ ಮಾಡ್ತಾ ಇಲ್ಲ, ಇದು ನನ್ನ ಹಕ್ಕು, ಖಂಡಿಸುವ ಹಕ್ಕು ಒಬ್ಬ ಜನಸಾಮಾನ್ಯನಾಗಿ. ಈ ಪ್ರಶ್ನೆಯನ್ನು ನಾವು ಮಾಡಲೇಬೇಕು, ಮಾಡ್ತಾ ಇದ್ದೀವಿ.